ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಸ್ನೇಹಿತರೆ, ರಾಯರು ಎಂದರೆ ಸಾಕ್ಷಾತ್ ಧರ್ಮದ ಮೂರ್ತಿ. ಯಾರಿಗೆ ಜಗತ್ತಿನಲ್ಲಿ ಯಾರು ದಿಕ್ಕಿಲ್ಲವೋ ಅವರಿಗೆ ರಾಘವೇಂದ್ರ ಎನ್ನುವ ಆ ಅಕ್ಷರವೇ ಪರಮದಿಕ್ಕು. ರಾಯರ ದಿವ್ಯ ಕೃಪೆ ಇದ್ದರೆ ಕಾಲಕೂಟ ವಿಷವು ಅಮೃತವಾಗುತ್ತದೆ ಎಂಬುದಕ್ಕೆ ಅವರ ಜೀವನದಲ್ಲೇ ಒಂದು ಜ್ವಾಲಾಂತ ಉದಾಹರಣೆ ಇದೆ. ನಮ್ಮ ತಪೋಶಕ್ತಿಯನ್ನು ಕಣ್ಣಾರೆ ಕಂಡರೂ ಸಹಿಸದ ಕೆಲ ದುಷ್ಟರು ಸಾಕ್ಷಾತ್ ರಾಯರಿಗೆ ಹಾಗೂ ಅವರ ಶಿಷ್ಯರಿಗೆ ಪ್ರಾಣಾಪಾಯ ಉಂಟು ಮಾಡಲು ನೈವೇದ್ಯದಲ್ಲಿ ಭೀಕರವಾದ ವಿಷ ಬೆರೆಸಿದರು. ಆ ವಿಷಪೂರಿತ ನೈವೇದ್ಯವನ್ನ ರಾಯರು ಸ್ವೀಕರಿಸಿದಾಗ ಏನಾಯಿತು? ಸಾಕ್ಷಾತ್ ಕಾಲಕೂಟ ವಿಷವನ್ನ ಉಂಡ ಶಿವನಂತೆ ರಾಯರು ಆ ವಿಷವನ್ನ ಹೇಗೆ ಜೀರ್ಣಿಸಿಕೊಂಡರು ಮತ್ತು ಆ ವಿಷದ ಅಡುಗೆ ಹೇಗೆ ಸುವಾಸರಿತ ಅಮೃತದಂತಹ ಪ್ರಸಾದವಾಗಿ ಬದಲಾಯಿತು? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳು ನಡೆಸಿದ ಆ ಅತ್ಯಂತ ಅಪರೂಪದ ರೋಮಾಂಚನಕಾರಿ ಮತ್ತು ಭಕ್ತಿಯುತವಾದ ವಿಷವನ್ನ ಅಮೃತ ಮಾಡಿದ ಪವಾಡದ ಕಥೆಯನ್ನ ಆಳವಾಗಿ ತಿಳಿಯುತ್ತಿದ್ದೇವೆ. ನಿಮಗೂ ರಾಯರ ದೈವಿಕ ಶಕ್ತಿಯ ಮೇಲೆ ನಂಬಿಕೆ ಇದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಬನ್ನಿ ಆ ಮಹಾನ್ ಪವಾಡದ ಕಥೆಗೆ ಕಾಲಿಡೋಣ. ರಾಯರು ಧರ್ಮ ಪ್ರಚಾರ ಮಾಡುತ್ತಾ ಗ್ರಾಮ ಗ್ರಾಮಗಳಿಗೆ ಸಂಚಾರ ಮಾಡುವಾಗ ಅವರ ಕೀರ್ತಿ ಮತ್ತು ಭಕ್ತರ ಮೇಲಿದ್ದ ಪ್ರೀತಿ ಮತ್ತು ಅವರ ದಿವ್ಯ ಶಕ್ತಿಯನ್ನ ಕಂಡು ಅಸೂಯೆ ಪಡುವ ಕೆಲ ದುಷ್ಟಮತಿಗಳು ಅಲ್ಲಿದ್ದರು. ರಾಯರು ಬೆಳೆಯುತ್ತಿದ್ದ ಪ್ರಭಾವವನ್ನು ಸಹಿಸಲಾಗದ ಕೆಲ ವ್ಯಕ್ತಿಗಳು ಈ ಸನ್ಯಾಸಿಯ ಕಥೆಯನ್ನ ಮುಗಿಸಿಬಿಡಬೇಕು ಎಂದು ಭೀಕರ ಸಂಚು ರೂಪಿಸುತ್ತಾರೆ. ರಾಯರ ಪೂಜೆ ಮತ್ತು ಅಡುಗೆಗೆ ಸಿದ್ಧತೆ ನಡೆಯುತ್ತಿದ್ದಾಗ ಯಾರಿಗೂ ತಿಳಿಯದಂತೆ ಅಡುಗೆ ಮನೆಗೆ ನುಗ್ಗಿ ಕುದಿಯುತ್ತಿದ್ದ ಬೇಳೆ, ಅನ್ನ ಮತ್ತು ನೈವೇದ್ಯದ ಪಾತ್ರೆಗಳಿಗೆ ಪ್ರಾಣಾಂತಕವಾದ ಹಾಲಾವಲ ವಿಷವನ್ನ ಬೆರೆಸಿಬಿಡುತ್ತಾರೆ. ಆ ವಿಷ ಎಂತಹದೆಂದರೆ ಅದನ್ನ ಸೇವಿಸಿದ ತಕ್ಷಣ ಮನುಷ್ಯ ರಕ್ತಕಾರಿ ಪ್ರಾಣ ಬಿಡುವಂತಿತ್ತು. ಅಡುಗೆ ಮಾಡಿದ ಪಾಕಶಾಲೆ ಯಜಮಾನನಿಗೂ ಈ ವಿಷಯ ತಿಳಿಯುವುದಿಲ್ಲ. ಎಲ್ಲವೂ ಸಿದ್ಧವಾಯಿತು ಎಂದು ಭಾವಿಸಿ ರಾಯರ ಪೂಜೆಗೆ ಎಲ್ಲವನ್ನ ಸಿದ್ಧಗೊಳಿಸಲಾಗುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ದಿವ್ಯ ಪೂಜೆಯನ್ನ ಮುಗಿಸಿ ಭಗವಂತನಿಗೆ ನೈವೇದ್ಯ ಮಾಡಲು ಕುಳಿತುಕೊಳ್ಳುತ್ತಾರೆ. ನೈವೇದ್ಯದ ತಟ್ಟೆಗಳನ್ನ ಮುಂದೆ ತಂದಿಟ್ಟಾಗ ರಾಯರಿಗೆ ತಮ್ಮ ಧ್ಯಾನ ದೃಷ್ಟಿಯಿಂದ ಆ ಅಡುಗೆಯಲ್ಲಿ ಭೀಕರವಾದ ವಿಷ ಬೆರೆತಿರುವ ವಿಷಯ ಸಂಪೂರ್ಣವಾಗಿ ತಿಳಿಯುತ್ತದೆ. ಆದರೆ ರಾಯರ ಮುಖದಲ್ಲಿ ಯಾವುದೇ ಭಯವಾಗಲಿ ಕೋಪವಾಗಲಿ ಕಾಣಿಸುವುದಿಲ್ಲ. ಬದಲಾಗಿ ಅವರ ಮುಖದಲ್ಲಿ ಒಂದು ದಿವ್ಯವಾದ ಮುಗುಳು ನಗೆ ಮೂಡುತ್ತದೆ. ಎಲ್ಲವೂ ಶ್ರೀಹರಿಯ ಇಚ್ಛೆ ಎಂದು ಭಾವಿಸಿದ ರಾಯರು ಯಾವುದೇ ಗಡಿಬಿಡಿ ಮಾಡದೆ ಅಡುಗೆ ಮಾಡಿದವರನ್ನಾಗಲಿ ಅಥವಾ ಸಂಚು ಮಾಡಿದವರನ್ನಾಗಲಿ ಶಾಪ ನೀಡಲು ಹೋಗುವುದಿಲ್ಲ. ತಮ್ಮ ಕಮಂಡಲದಿಂದ ಪವಿತ್ರ ತೀರ್ಥವನ್ನ ಕೈಗೆ ತೆಗೆದುಕೊಂಡು ಶ್ರೀರಾಮ, ಶ್ರೀಕೃಷ್ಣ, ನರಸಿಂಹ ಎಂದು ಮಂತ್ರ ಪಠಿಸುತ್ತಾ ಆ ವಿಷಪೂರಿತ ನೈವೇದ್ಯದ ಮೇಲೆ ದಿವ್ಯ ತೀರ್ಥವನ್ನ ಪ್ರೋಕ್ಷಣೆ ಮಾಡುತ್ತಾರೆ. ರಾಯರು ತಮ್ಮ ಕಮಂಡಲದ ತೀರ್ಥವನ್ನ ಪ್ರೋಕ್ಷಣೆ ಮಾಡಿ ನೈವೇದ್ಯವನ್ನ ಭಗವಂತನಿಗೆ ಸಮರ್ಪಿಸಿದ ಮರುಕ್ಷಣವೇ ಅಲ್ಲಿ ಒಂದು ಅದ್ಭುತ ಪವಾಡ ನಡೆಯುತ್ತದೆ. ಆ ವಿಷಪೂರಿತ ಅಡುಗೆಯಿಂದ ವಿಪರೀತವಾದ ದಿವ್ಯ ಸುಗಂಧ ಹಾಗೂ ಹಸುವಿನ ತುಪ್ಪದ ಸುವಾಸನೆ ಇಡೀ ಆವರಣದಲ್ಲೆಲ್ಲ ಪಸರಿಸಲು ಶುರುವಾಗುತ್ತದೆ. ರಾಯರು ಸ್ವತಃ ಆ ಪ್ರಸಾದವನ್ನ ಸ್ವೀಕರಿಸಿ ನಂತರ ತಮ್ಮ ಶಿಷ್ಯರಿಗೆ ಹಾಗೂ ಅಲ್ಲಿದ್ದ ಎಲ್ಲ ಭಕ್ತರಿಗೂ ಪ್ರಸಾದವಾಗಿ ಹಂಚುತ್ತಾರೆ. ವಿಷ ಬೆರೆಸಿದ್ದ ಆ ದುಷ್ಟರು ದೂರದಲ್ಲಿ ನಿಂತು ಈಗ ಯಾರಾದರೂ ಸತ್ತಿ ಬೀಳುತ್ತಾರೆ ಎಂದು ಕಾಯುತ್ತಿರುತ್ತಾರೆ. ಆದರೆ ಪ್ರಸಾದ ಸೇವಿಸಿದ ಪ್ರತಿಯೊಬ್ಬ ಭಕ್ತರು ಇಂತಹ ದಿವ್ಯವಾದ ರುಚಿಕರವಾದ ಪ್ರಸಾದವನ್ನ ನಾವು ಜೀವನದಲ್ಲೇ ಸೇವಿಸಿಲ್ಲ ಎಂದು ಆನಂದ ಬಾಷ್ಪದಿಂದ ರಾಯರನ್ನ ಕೊಂಡಾಡಲು ಶುರು ಮಾಡುತ್ತಾರೆ. ಇದನ್ನು ಕಂಡ ಆ ಸಂಚುಕೋರರು ಕಂಗಾಲಾಗಿ ಓಡೋಡಿ ಬಂದು ರಾಯರ ಪಾದಕ್ಕೆ ಬಿದ್ದು ತಮ್ಮ ತಪ್ಪನ್ನ ಒಪ್ಪಿಕೊಂಡು ಕಣ್ಣೀರು ಹಾಕುತ್ತಾರೆ. ಮಹಾತ್ಮರೇ, ನಾವು ನಿಮಗೆ ಪ್ರಾಣಾಂತಕ ವಿಷ ಬಿಟ್ಟಿದ್ದೆವು, ನಮ್ಮನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾರೆ.
ಆಗ ರಾಯರು ಶಾಂತವಾಗಿ ಯಾರು ಭಗವಂತನಿಗೆ ಶರಣಾಗುತ್ತಾರೋ ಅವರಿಗೆ ಕಾಲಕೂಟ ವಿಷವು ಭಗವಂತನ ಪ್ರಸಾದವಾಗುತ್ತದೆ ಎಂದು ಹೇಳಿ ಅವರನ್ನ ಆಶೀರ್ವದಿಸಿ ಕಳಿಸುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಭಕ್ತರ ರಕ್ಷಣೆಗಾಗಿ ಕಾಲಕೂಟ ವಿಷವನ್ನೇ ಅಮೃತವನ್ನಾಗಿ ಪರಿವರ್ತಿಸಿದ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ತಪೋಶಕ್ತಿ ಮತ್ತು ದಯೆ ಎಂಥದ್ದು ಅಂತ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ, ನಿಮ್ಮ ವಿರುದ್ಧ ಎಷ್ಟೇ ಸಂಚು ನಡೆಸಿದರೂ ರಾಯರ ಪಾದವನ್ನ ಗಟ್ಟಿಯಾಗಿ ಹಿಡಿದುಕೊಂಡರೆ ಯಾವುದೇ ಕೆಟ್ಟ ಶಕ್ತಿಯು ನಿಮ್ಮನ್ನ ಏನು ಮಾಡಲು ಸಾಧ್ಯವಿಲ್ಲ. ಇವತ್ತಿನ ಈ ವಿಶೇಷ ವಿಡಿಯೋ ನಿಮಗೆ ಹೇಗೆ ಅನಿಸಿತ್ತು? ರಾಘವೇಂದ್ರ ಸ್ವಾಮಿಗಳ ಮೇಲಿರುವ ನಿಮ್ಮ ಭಕ್ತಿಯ ಅನುಭವಗಳನ್ನ ಕೆಳಗಡೆ ಇರೋ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಬರೆದು ತಿಳಿಸಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬ ಭಕ್ತರು ಕಮೆಂಟ್ನಲ್ಲಿ ಮರೆಯದೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ನಮಃ ಅಂತ ಬರೆಯೋದನ್ನ ಖಂಡಿತ ಮರಿಬೇಡಿ. ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೂ ಆ ಮಂತ್ರಾಲಯದ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ಈ ದಿವ್ಯ ವಿಡಿಯೋವನ್ನ ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪರೂಪದ ದೈವಿಕ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತಿದ್ದೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ.